ಪಾಪ ನಮ್ಮ ಆದಿ ಚುಂಚುಣಿಗಿರಿ ಸ್ವಾಮಿಗಳು ಪಾಕಿಸ್ತಾನದಾಗ ಹಿಂದೂಗಳಿಗೆ ಮತದಾನ ಹಾಕಿಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಇಷ್ಟೇ ಶಬ್ದ ಅಂದಿದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ. ನನ್ನ ಮ್ಯಾಗಂತೂ ದಿನ ಒಂದು ಮಾಡ್ತಾರೆ, ಇವತ್ತು ಒಂದು ಮಾಡ್ಕೊಂಡೇ ಹೋಗ್ತಾರೆ. ನೋಡಕತ್ರಿ ಫುಲ್ಲ ಪೊಲೀಸರದ್ದು ವಿಡಿಯೋ ನನ್ನ ಮ್ಯಾಗ ಐತಿ. ಡ್ಯಾಂಡ್ 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 ಹಾಂ ಹೊಡ್ಕೊಂಡು ನೀವು ಎಷ್ಟು ಕೇಸ್ ಹಾಕ್ತಾರೆ ಹಾಕ್ರಿ. ನಾಂದ್ರೆ ಗಟ್ಟಿಯಾಗೀನಿ. ನಾವು ಏಟ್ ಕೇಸ್ ಹಾಕಿದ್ರು ಕೇಳೋದಿಲ್ಲ, ನೀವೇನು ಗುಂಡು ಹಾಕಿದ್ರು ಕೇಳೋದಿಲ್ಲ. ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣ ಆದ್ರೂ ಕೊಡ್ಲಿಕ್ಕೆ ತಯಾರು ಅಂತ ಮಾತು ನಾವೇನು ಅಂಜುದಿಲ್ಲ. ನಮ್ಮ ಅಂಜಿಸಿ ಭಾಷಣ ಮಾಡ್ಲಾರ್ದಂಗೆ ನೀವೇನೇನು ಆಟ ಆಡಿದ್ರಿ. ನೇಪಾಳ ಇದು ಯಾವುದು ಬಂಗ್ಲಾದಾಗ ಸರ್ಕಾರಿ ನೌಕರದಾರರು ತಿಳ್ಕೊಂಡು ಬಿಡ್ರಿ. ಇವತ್ತು ನಮ್ಮ ಹಿಂದೂಗಳೇನು ನೌಕರದಾರ ಅದಾರಲ್ಲ, ಟೀಚರ್ ಅದಾರ, ಪೊಲೀಸ್ ಏನೋ ಬಂಗ್ಲಾದಾಗ ಅದಾರಲ್ಲ, ಸಾಗಾಲ್ ಹಿಡಿದು ಬಂದೂಕ್ ತೋರಿಸಿ ಅವ್ರು ರಾಜೀನಾಮೆ ತಗೊಳಕತ್ತಾರ. ಎಲ್ಲಿ ಇವ್ರು ನೋಡ್ರಿ ಒಬ್ಬ ಹೇಳ್ತಾನ ಹೈದರಾಬಾದ್ ನಾವು ಅಜಾಮ ಯಾರವ ಏನು ದೇವರ್ಸಿ ಅವ ಹೇಳ್ತಾನ 15 मिनट पुलिस को हटाओ, मिलिट्री को हटाओ, 100 करोड़ हिंदू को खत्म करेंगे. अले मगने ನೀನು ಪಾಯಜಾಮದಾಗ ಚರ್ರತ್ ಹೋಯ್ತಿ. ಯಾರು ಶಿವಾಜಿ ಮಹಾರಾಜರ ಹೆಸರು ತೆಗೆದ್ರೆ ಇವ್ರದ್ದ ಅಕ್ಬರ್ ದಿ ಗ್ರೇಟ್ ಅಂತ ಇತಿಹಾಸದಾಗ ಬರ್ದಾರಲ್ಲ, ಒಬ್ಬ ಕವಿ ಹೇಳ್ತಾನೆ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತೆಗೆದ್ರೆ ಅಕ್ಬರ್ ಚಡ್ಡೆಗೆ ಅಟ್ಟ ಅನ್ಸ್ತಿದ್ದತ್ತ. ಅವರು ಮಹಾರಾಣಾ ಪ್ರತಾಪ್ ನಿಧನ ಆಯ್ತಂತ ಸುದ್ದಿ ತಗೊಂಡು ಬಂದ್ರ ಅವ್ನ ಗಾಬ್ರ ಖರೇನೆ ಆಗೈತೆ. ಖರೇನೆ ಒಂದು 2 ತಾಸು ಅವನಿಗೆ ವಿಶ್ವಾಸ ಬರಲಿಲ್ಲ. ಶಿವಾಜಿ ಮಹಾರಾಜ್ ಹುಟ್ಟದಿದ್ರ ಕಾಶಿ ಕಲಾ ಜಾತಿ मथुरा मस्जिद होती, अगर शिवाजी न होता तो सबका होती सुन्नत. ನಾವೆಲ್ಲ ಬಶೀರಮ್ಮಾಗ ಇರ್ತಿದ್ದೆ, ಬಸವನಗೌಡ ಇರ್ತಿದ್ದಿಲ್ಲ. ಅದಕ್ಕೆ ಬಂಧುಗಳೇ ಶಿವಾಜಿ ಮಹಾರಾಜನ ನೆನ್ಸ್ಕೋರಿ. ಬಸವಣ್ಣವ್ರ ಕಾಲಕ್ಕೆ ಇವ್ರು ಇರ್ತೇ ಇಲ್ಲ, ಅವ್ರಿಗೆ ಗುರ್ತಿರ್ಲಿಲ್ಲ ಪಾಪ. ಅವ್ರು ಎಲ್ಲೂ ಏನೋ ಸನಾತನ ಧರ್ಮಕ್ಕೆ ಬೈದೇ ಇಲ್ಲ. ಇವ್ರು ಕೆಲವೊಂದರ ಅವ್ರ ಹೆಸರು ತಗೊಂಡು ಏನೇನೇನೇನೋ ಹೇಳ್ತಾರೆ. ಸನಾತನ ಧರ್ಮ ನಮ್ದಲ್ಲ, ಅವ್ರದ್ದು ಕುಂಕುಮ ಹಚ್ಕೋಬಾರ್ದು, ಅದು ರಕ್ತದಿಂದ ಬರೆದಂಥ ಕುಂಕುಮ ಏನೇನು ನಿನ್ನೆ ನನಗೆ ಹಾಕಿದ್ರು ಮೆಸೇಜ್. ಅಲ್ಲಪ್ಪ, ಶಿವಾಜಿ ಮಹಾರಾಜು ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತರ ಎಲ್ಲಿ ಉಳಿತಿದ್ರಿ, ಬಸವಣ್ಣನ ವಿಭೂತಿರ ಎಲ್ಲಿ ಉಳಿತಿತ್ತು. ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಾಯುವಂಥದ್ದು. ಇವತ್ತು ಜೈನ ಮಂದಿರ ನೋಡ್ರಿ, ಪಾಕಿಸ್ತಾನದಾಗ ನಿನ್ನ ನೋಡ್ಲಕತ್ತಿದ್ದು ಒಂದು ಜೈನ ಮಂದಿರ, ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋಗಳನ್ನು ಕಡಿಯುವಂಥ ಕೇಂದ್ರ ಆಗಿದೆ. ಅದಕ್ಕೆ ಬಂಧುಗಳೇ ಒಕ್ಕಟ್ಟಾಗಿರ್ರಿ. ಈ ಎಲ್ಲ ಕಳ್ಳರು ಏನದಾರಲ್ಲ, ಇವು ಸಣ್ಣ ಪುಟ್ಟ ಲೀಡರ್ಗಳು ಏನೇನೋ ನನಗೆ ಭಾರಿ ಅಪಮಾನ ಆಯಿತು, ಟಿ ವಿಯವರು ಹಂಗೆ ಹೊಡಿತಾರೆ. ವೇದಿಕೆಯಿಂದ ಇಳಿದು ಓಡಿ ಹೋದ್ರೆ ಯತ್ನ, ನಾವು ಓಡಿ ಹೋಗೋ ಮಗ ಅದೇನೆ, ತೆರಿವಾಡ ಹೋಗ್ತೇನೆ, ಒಂದು 4 ತಗೊಂಡ್ರೆ ಹೋಗ್ತೇನೆ, ಹಂಗೆ ಹೋಗೋ ಮಗ ಅಲ್ಲ. ಬರೀರಿ, ಅದಕ್ಕೆ ಯಾರು ಖುಷಿ ಪಡಿಸ್ಲಾಕ ಬರೀತೀರಿ ನಮ್ಗೆ ಗುರ್ತದ. ನಾವು ಹೋರಾಟ ಮಾಡ್ಲಾಕತ್ತಿದ್ದು ವಕ್ಕಫ್ ಸಲುವಾಗಿ, ಹಿಂದೂಗಳ ಸಲುವಾಗಿ, ಯಾವೋ ಒಬ್ಬ ವ್ಯಕ್ತಿನ ಲೀಡರ್ ಮಾಡೋ ಸಲುವಾಗಿ ಅಲ್ಲ. ನಾವೆಲ್ಲ ಎಲ್ಲ ಹಗಲ ರಾತ್ರಿ ಅಡ್ಡಾಡಕತ್ತೀವಿ. ನಮ್ಮ ಟೀಮು ನಾವು ಎದಕ್ಕೆ ಅಡ್ಡಾಡಕತ್ತೀವಿ? ವಕಫ್ ಸನಾತನ ಧರ್ಮ. ನಾವೇನೋ ಅದು ಆಗ್ಬೇಕು, ಇದು ಆಗ್ಬೇಕು, ಅದಕ್ಕೆ ನಾವು ದೇವ್ರ ಗುಡಿ ಆಗೋಗಿ ಪೂಜೆ ಮಾಡೋದು ಇಲ್ಲ. ನಾವು ದೇವ್ರ ಗುಡಿ ಒಳಗೆ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದೀವಪ್ಪ. ಯಪ್ಪ, ಉಗ್ರ ನರಸಿಂಹ ಅಂದ್ರೆ ಹೆಂಗೆ ಗುರ್ತೈತಲ್ಲ, ಹೊಟ್ಟಿನ ಸೀಳಕ್ ಬಂದೀವಿ. ವಕಫನ ಅಂತ ಹೊಟ್ಟಿನ ಸೀಳಕ್ ಬಂದೀವಿ ನಾವೆಲ್ಲ. ಅದಕ್ಕೆ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು, ಬಿದರ್ನ ನರಸಿಂಹ ದೇವಸ್ಥಾನ ಐತದು, ಅದು ನೀರಾಗ ಹೋಗ್ಬೇಕು. ಇಟ್ಟು ನೀರು ಇರ್ತದ ಅಲ್ಲಿ, ಆ ನೀರಾಗ ಹೋಗಿ ದರ್ಶನ ತಗೋಬೇಕು. ಅಂತ ನರಸಿಂಹ, ಆ ನರಸಿಂಹ ದೇವರ ಆಶೀರ್ವಾದ ತಗೊಂಡು ಏನು ಬೇಡ್ಕೊಂಡು ಬಂದೀವಿ ನಾವೆಲ್ಲ ಟೀಮು. ದೇವರ ಸನಾತನ ಧರ್ಮ ಮತ್ತು ಈ ವಕಫ್ ಏನಿದೆ ಇದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡಿಕೊಂಡು ಬಂದಿದ್ದೀವಿ. ನಾನೇನೋ ಅಧ್ಯಕ್ಷ ಮಾಡಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ. ಇದು ಬಹಳ ಕ್ಲಿಯರ್. ನಾವೇನಾಗಲಿ ಬಿಡ್ಲಿ, ಆದ್ರೆ ನಾವು ಎಲ್ಲ ಟೀಮ್ನವರು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಓಡಾಡ್ತೀವಿ. ಸಂದರ್ಭ ಬಂದ್ರೆ ಪ್ರಾಣ ಕೊಡ್ಲಿಕ್ಕೂ ನಾವು ತಯಾರಾಗ್ತೀವಿ ಅಂತ ಮಾತನ್ನು ಹೇಳಿ ಎಲ್ಲ ಒಕ್ಕಟ್ಟಾಗ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ
ಹರಿ ಓಂ.